ಸ್ನೇಹಿತರೆ, ರಾಮಾಯಣದ ಮಹಾಮಾತೆ ಸೀತಾದೇವಿ ಎಂದ ತಕ್ಷಣ ನಮಗೆ ನೆನಪಾಗುವುದು ಜನಕ ಮಹಾರಾಜನಿಗೆ ಭೂಮಿಯ ಒಳಗಡೆ ಸಿಕ್ಕ ಮಗಳು ಎಂದು. ಆದರೆ ಕೆಲವು ಪುರಾಣಗಳ ಪ್ರಕಾರ ಸೀತಾದೇವಿ ಸಾಕ್ಷಾತ್ ಲಂಕಾಧಿಪತಿ ರಾವಣನ ಸ್ವಂತ ಮಗಳು ಎನ್ನುವ ಭೀಕರ ರಹಸ್ಯ ನಿಮಗೆ ಗೊತ್ತೇ? ಹಾಗಾದರೆ ರಾವಣನೇ ತನ್ನ ಸ್ವಂತ ಮಗಳನ್ನು ಭೂಮಿಯೊಳಗೆ ಎತ್ತಿಟ್ಟಿದ್ದಾದರೂ ಏಕೆ? ಲಂಕೆಯ ವಿನಾಶಕ್ಕೆ ಸೀತೆಯೇ ಕಾರಣವಾಗಿದ್ದು ಹೇಗೆ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಸೀತಾದೇವಿಯ ನಿಗೂಢ ಜನ್ಮ ರಹಸ್ಯವನ್ನು ತಿಳಿಯೋಣ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪುರಾಣಗಳ ಪ್ರಕಾರ ಈ ಕಥೆ ಶುರುವಾಗುವುದು ಸೀತೆ ಹುಟ್ಟುವುದಕ್ಕಿಂತ ಮುಂಚೆ ಹಿಮಾಲಯದಲ್ಲಿ ವೇದಾವತಿ ಎಂಬ ಒಬ್ಬ ಮಹಾ ತಪಸ್ವಿನಿ ವಿಷ್ಣುವನ್ನು ಪತಿಯಾಗಿ ಪಡೆಯಲು ಘೋರ ತಪಸ್ಸು ಮಾಡುತ್ತಿರುತ್ತಾಳೆ. ಆಕೆಯ ಸೌಂದರ್ಯಕ್ಕೆ ಮನಸೋತ ರಾವಣನು ಆಕೆಯನ್ನು ಬಲವಂತವಾಗಿ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಇದರಿಂದ ಕೋಪಗೊಂಡ ವೇದಾವತಿಯು, ರಾವಣ, ನೀನು ನನ್ನ ಶರೀರವನ್ನು ಮುಟ್ಟಿದ್ದಕ್ಕೆ ನನ್ನ ಹಿಂದಿನ ತಪಸ್ಸು ಭಂಗವಾಯಿತು. ನಾನು ನಿನ್ನ ಕಣ್ಣೆದುರೇ ಅಗ್ನಿ ಪ್ರವೇಶ ಮಾಡಿ ಪ್ರಾಣ ಬಿಡುತ್ತಿದ್ದೇನೆ. ಆದರೆ ನೆನಪಿಡು, ಮುಂದಿನ ಜನ್ಮದಲ್ಲಿ ನಾನೇ ನಿನ್ನ ಮಗಳಾಗಿ ಹುಟ್ಟಿ ನಿನ್ನ ಇಡೀ ವಂಶದ ನಾಶಕ್ಕೆ ಕಾರಣವಾಗುತ್ತೇನೆ ಎಂದು ಭೀಕರ ಶಾಪ ನೀಡಿ ಅಗ್ನಿಗೆ ಆಹುತಿಯಾಗುತ್ತಾಳೆ. ಕೆಲವು ವರ್ಷಗಳ ನಂತರ ವೇದಾವತಿಯೇ ರಾವಣನ ಪತ್ನಿ ಮಂಡೋದರಿಯ ಗರ್ಭದಲ್ಲಿ ಹೆಣ್ಣು ಮಗುವಾಗಿ ಜನ್ಮ ತಾಳುತ್ತಾಳೆ. ಮಗು ಹುಟ್ಟಿದ ತಕ್ಷಣ ಲಂಕೆಯ ಜ್ಯೋತಿಷಿಗಳು ಮತ್ತು ರಾಕ್ಷಸ ಗುರು ಶುಕ್ರಾಚಾರ್ಯರು ರಾವಣಿಗೆ ಒಂದು ಆಘಾತಕಾರಿ ಭವಿಷ್ಯವನ್ನು ಹೇಳುತ್ತಾರೆ. ರಾವಣ, ಈ ಮಗು ಸಾಮಾನ್ಯ ಮಗುವಲ್ಲ. ಈಕೆ ನಿನ್ನ ಲಂಕಾ ನಗರದ ವಿನಾಶಕ್ಕೆ ಮತ್ತು ನಿನ್ನ ಮರಣಕ್ಕೆ ಕಾರಣವಾಗುತ್ತಾಳೆ. ಈಕೆ ಲಂಕೆಯಲ್ಲಿದ್ದರೆ ನಿನ್ನ ಸಾವು ಖಚಿತ ಎಂದು ಎಚ್ಚರಿಸುತ್ತಾರೆ. ಇದನ್ನು ಕೇಳಿ ರಾವಣನು ಎದುರಿ ಹೋಗುತ್ತಾನೆ. ತನ್ನ ಮರಣದ ಭಯದಿಂದ ರಾವಣನು ಆ ನವಜಾತ ಹೆಣ್ಣು ಮಗುವನ್ನು ಕೊಲ್ಲಲು ಮನಸ್ಸಾಗದೆ ಒಂದು ದೊಡ್ಡ ಚಿನ್ನದ ಪೆಟ್ಟಿಗೆಯಲ್ಲಿ ಮಗುವನ್ನು ಮಲಗಿಸಿ ಲಂಕೆಯಿಂದ ದೂರವಿರುವ ಮಿಥಿಲಾ ನಗರದ ಭೂಮಿಯ ಒಳಗೆ ಯಾರಿಗೂ ತಿಳಿಯದಂತೆ ಹೂತುಹಾಕಲು ತನ್ನ ಸೈನಿಕರಿಗೆ ಆದೇಶಿಸುತ್ತಾನೆ. ಸೈನಿಕರು ಆ ಪೆಟ್ಟಿಗೆಯನ್ನು ತಂದು ಭೂಮಿಯ ಆಳದಲ್ಲಿ ಹೂತಿಡುತ್ತಾರೆ. ಹೀಗೆ ರಾವಣನಿಗೆ ತನ್ನ ಮಗಳು ಬದುಕಿದ್ದಾಳೆ ಎಂಬ ವಿಷಯವೇ ಮರೆತು ಹೋಗುತ್ತದೆ. ಅದೇ ಸಮಯದಲ್ಲಿ ಮಿಥಿಲಾ ನಗರದಲ್ಲಿ ಭೀಕರ ಬರಗಾಲ ಬಂದಿರುತ್ತದೆ. ಅಲ್ಲಿನ ರಾಜ ಜನಕ ಮಹಾರಾಜನು ಮಳೆಗಾಗಿ ಭೂಮಿಯನ್ನು ನೇಗಿಲಿನಿಂದ ಉಳುಮೆ ಮಾಡುವಾಗ ಆತಿನ ನೇಗಿಲಿಗೆ ರಾವಣನು ಹುತ್ತಿಟ್ಟಿದ್ದ ಆ ಚಿನ್ನದ ಪೆಟ್ಟಿಗೆ ಸಿಗುತ್ತದೆ. ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅಲ್ಲಿ ದಿವ್ಯ ತೇಜಸ್ಸಿನ ಹೆಣ್ಣು ಮಗು ನಗುತ್ತಿರುತ್ತದೆ. ನೇಗಿಲಿನ ತುದಿಗೆ ಸೀತಾ ಎಂದು ಕರೆಯಲಾಗುತ್ತಿದ್ದರಿಂದ ಭೂಮಿಯಿಂದ ಸಿಕ್ಕ ಮಗುವಿಗೆ ಜನಕ ಮಹಾರಾಜನು ಸೀತೆ ಎಂದು ಹೆಸರಿಟ್ಟು ತನ್ನ ಸ್ವಂತ ಮಗಳಂತೆ ಸಾಕಿ ಬೆಳೆಸುತ್ತಾರೆ. ಮುಂದೆ ಇದೇ ಸೀತೆಗಾಗಿ ರಾಮನು ಲಂಕೆಯ ಮೇಲೆ ಯುದ್ಧ ಮಾಡಿ ರಾವಣನನ್ನು ಸಂಹರಿಸುತ್ತಾನೆ. ಅಂದರೆ ವೇದಾವತಿಯೇ ಶಾಪದಂತೆ ರಾವಣನ ಮಗಳೇ ಆತನ ನಾಶಕ್ಕೆ ಕಾರಣವಾಗುತ್ತಾಳೆ. ಸ್ನೇಹಿತರೆ, ರಾಮಾಯಣದ ಈ ನಿಗೂಢ ಜನ್ಮ ರಹಸ್ಯ ಮತ್ತು ಸೀತಾದೇವಿಯ ಪವಿತ್ರತೆ ಶಕ್ತಿಯ ಬಗ್ಗೆ ನಿಮಗಿರುವ ಗೌರವವನ್ನು ಕಮೆಂಟ್ ಬಾಕ್ಸಿನಲ್ಲಿ ಜೈ ಶ್ರೀರಾಮ್ ಅಥವಾ ಜೈ ಸೀತಾಮಾತೆ ಎಂದು ಬರೆಯುವ ಮೂಲಕ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. AUA ಕ್ರಿಯೇಟಿವ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.